ಅನ್ನಪೂರ್ಣೇಶ್ವರಿ ದೇವಿಯು ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವತೆಯಾಗಿದ್ದು ಆಹಾರ ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಆಕೆಯ ಹೆಸರನ್ನು ಅನ್ನ ಅಂದರೆ ಆಹಾರ ಮತ್ತು ಪೂರ್ಣ ಅಂದ್ರೆ ಪೂರ್ಣಗೊಳಿಸುವವಳು ಎಂಬ ಪದಗಳಿಂದ ಕೂಡಿದೆ. ಅಂದರೆ ಆಹಾರವನ್ನ ನೀಡುವವಳು ಎಂಬ ಅರ್ಥವನ್ನ ಹೊಂದಿದೆ. ಇವಳು ದೇವಿ ಪಾರ್ವತಿಯ ಒಂದು ಸ್ವರೂಪವಾಗಿದ್ದು ಶಿವನಿಗೆ ಆಹಾರದ ಮಹತ್ವವನ್ನ ತಿಳಿಸಿದವಳೆಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಒಂದು ಪುರಾಣ ಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿಯ ನಡುವೆ ಆಹಾರದ ಮಹತ್ವದ ಬಗ್ಗೆ ವಾದ ನಡೆಯುತ್ತದೆ. ಶಿವನು ಆಹಾರವು ಕೇವಲ ಮಾಯೆ ಎಂದು ವಾದಿಸುತ್ತಾನೆ. ಆಗ ಅನ್ನಪೂರ್ಣೇಶ್ವರಿ ದೇವಿಯು ಆಹಾರದ ಮೌಲ್ಯವನ್ನ ತೋರಿಸಬೇಕೆಂದು ಭೂಮಿಯಿಂದ ಎಲ್ಲ ಆಹಾರವನ್ನ ಕಣ್ಮರೆ ಮಾಡುತ್ತಾಳೆ. ಇದರಿಂದ ಜಗತ್ತಿನಲ್ಲಿ ಕ್ಷಾಮ, ಹಸಿವು ಮತ್ತು ದುಃಖ ಉಂಟಾಯಿತು. ದೇವತೆಗಳು, ಋಷಿಗಳು ಮತ್ತು ಮಾನವರು ಆಹಾರದ ಕೊರತೆಯಿಂದ ಬಳಲಲು ಪ್ರಾರಂಭಿಸಿದರು. ಶಿವನಿಗೂ ಕೂಡ ಹಸಿವನ್ನು ತಡೆದುಕೊಳ್ಳಲು ಆಗದೆ ಕೊನೆಗೆ ಶಿವನು ಕಾಶಿಗೆ ಭಿಕ್ಷೆಗಾಗಿ ತೆರಳುತ್ತಾನೆ. ಅಲ್ಲಿ ಪಾರ್ವತಿಯು ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಚಿನ್ನದ ಚಮಚದಿಂದ ಶಿವನಿಗೆ ಆಹಾರವನ್ನ ನೀಡುತ್ತಾಳೆ. ಈ ಘಟನೆಯಿಂದ ಶಿವನಿಗೆ ಆಹಾರದ ಮಹತ್ವ ಏನೆಂದು ತಿಳಿಯುತ್ತದೆ. ಆಹಾರವು ಕೇವಲ ದೈಹಿಕ ಪೋಷಣೆಗೆ ಮಾತ್ರವಲ್ಲ, ಜೀವನದ ಸಮತೋಲನಕ್ಕೂ ಅಗತ್ಯ ಎಂದು ಒಪ್ಪಿಕೊಂಡರು. ಈ ಕಥೆಯು ಅನ್ನಪೂರ್ಣೇಶ್ವರಿಯನ್ನ ಆಹಾರದ ದೇವತೆಯಾಗಿ ಸ್ಥಾಪಿಸಿತು ಮತ್ತು ಆಕೆಯ ಕೃಪೆಯಿಂದ ಜಗತ್ತಿಗೆ ಸಮೃದ್ಧಿಯನ್ನ ನೀಡುವವಳು ಎಂದು ತಿಳಿಸಲಾಯಿತು. ಶಿವನಿಗೆ ಭಿಕ್ಷೆ ನೀಡಿದ ಅನ್ನಪೂರ್ಣೇಶ್ವರಿ ಮತ್ತೊಂದು ಕಥೆಯಲ್ಲಿ ಕಾಶಿಯಲ್ಲಿ ಶಿವನು ತನ್ನ ಭಕ್ತರಿಗೆ ಮುಕ್ತಿಯನ್ನ ನೀಡುವ ಜವಾಬ್ದಾರಿಯನ್ನ ಹೊಂದಿದ್ದನು. ಆದರೆ ಜೀವನದ ದೈಹಿಕ ಅಗತ್ಯಗಳನ್ನ ಪೂರೈಸಲು ಆಹಾರದ ಅಗತ್ಯವಿತ್ತು. ಶಿವನು ತನ್ನ ಪತ್ನಿ ಪಾರ್ವತಿಯ ರೂಪವಾದ ಅನ್ನಪೂರ್ಣೇಶ್ವರಿಯ ಬಳಿಗೆ ಭಿಕ್ಷೆಗಾಗಿ ತೆರಳುತ್ತಾನೆ. ಅನ್ನಪೂರ್ಣೇಶ್ವರಿಯು ತನ್ನ ಕೈಯಿಂದ ಶಿವನಿಗೆ ಆಹಾರವನ್ನ ನೀಡುತ್ತಾಳೆ. ಇದರಿಂದ ಶಿವನು ತನ್ನ ಕರ್ತವ್ಯವನ್ನ ಪೂರೈಸಲು ಶಕ್ತಿಯನ್ನ ಪಡೆದುಕೊಳ್ಳುತ್ತಾನೆ. ಈ ಕಥೆಯು ಶಿವ ಮತ್ತು ಶಕ್ತಿಯ ಅಂದರೆ ಪಾರ್ವತಿಯ ಸಂಬಂಧದ ಸಮತೋಲನವನ್ನ ತೋರಿಸುತ್ತದೆ. ಶಿವನು ಆಧ್ಯಾತ್ಮಿಕ ಮಾರ್ಗದರ್ಶಿಯಾದರೆ ಅನ್ನಪೂರ್ಣೇಶ್ವರಿಯು ಜೀವನದ ಭೌತಿಕ ಅಗತ್ಯತೆಗಳನ್ನ ಪೂರೈಸುವವಳಾಗಿದ್ದಾಳೆ. ಈ ಕಥೆಯಿಂದ ಆಹಾರವು ದೈಹಿಕ ಕೊಡುಗೆಯಾಗಿದೆ ಎಂಬ ಭಾವನೆ ಬಲಗೊಳ್ಳುತ್ತದೆ. ಕಾಶಿಯ ಅನ್ನಪೂರ್ಣೇಶ್ವರಿ ದೇವಾಲಯದ ಸ್ಥಾಪನೆಗೆ ಸಂಬಂಧಿಸಿದ ಕಥೆಯೊಂದರಲ್ಲಿ ಶಿವನು ಕಾಶಿಯನ್ನು ತನ್ನ ನೆಚ್ಚಿನ ಸ್ಥಳವಾಗಿ ಆಯ್ದುಕೊಂಡನು. ಆದರೆ ಕಾಶಿಯ ಜನರಿಗೆ ಆಹಾರ ಮತ್ತು ಪೋಷಣೆಯ ಅಗತ್ಯ ತುಂಬಾ ಇತ್ತು. ಆಗ ಪಾರ್ವತಿಯು ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಕಾಶಿಯಲ್ಲಿ ಸ್ಥಾಪಿತಳಾಗುತ್ತಾಳೆ. ಆಕೆಯ ದೇವಾಲಯವು ಶಿವನ ವಿಶ್ವನಾಥ ದೇವಾಲಯದ ಸಮೀಪದಲ್ಲಿದೆ. ಇದು ಶಿವಶಕ್ತಿಯ ಸಾಂಕೇತಿಕ ಒಡನಾಟವನ್ನ ತೋರಿಸುತ್ತದೆ. ಈ ಕಥೆಯು ಕಾಶಿಯನ್ನ ಪವಿತ್ರ ಸ್ಥಳವಾಗಿಸಿದ್ದು ಅಲ್ಲಿ ಶಿವನಿಂದ ಮೋಕ್ಷ ಮತ್ತು ಅನ್ನಪೂರ್ಣೇಶ್ವರಿಯಿಂದ ಜೀವನದ ಸಮೃದ್ಧಿಯನ್ನ ಪಡೆಯಬಹುದು ಎಂದು ತಿಳಿಸುತ್ತದೆ. ಆದಿಶಂಕರಾಚಾರ್ಯರು ಅನ್ನಪೂರ್ಣೇಶ್ವರಿಯನ್ನ ಕುರಿತು ಅನ್ನಪೂರ್ಣ ಸ್ತೋತ್ರ ರಚಿಸಿದ್ದಾರೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಒಂದು ಕಥೆಯ ಪ್ರಕಾರ ಹೇಳುವುದಾದರೆ ಶಂಕರಾಚಾರ್ಯರು ಕಾಶಿಯಲ್ಲಿ ತಮ್ಮ ಯಾತ್ರೆಯ ಸಮಯದಲ್ಲಿ ದೇವಿಯ ದರ್ಶನ ಪಡೆದರು. ಆಕೆಯ ಕೃಪೆಯಿಂದ ಪ್ರೇರಿತರಾಗಿ ಅವರು ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನ ರಚಿಸುತ್ತಾರೆ. ಈ ಸ್ತೋತ್ರವು ಆಹಾರ, ಜ್ಞಾನ ಮತ್ತು ಮುಕ್ತಿಯನ್ನು ಕೊಡುವ ದೇವಿಯ ಶಕ್ತಿಯನ್ನ ವರ್ಣಿಸುತ್ತದೆ. ಶಂಕರಾಚಾರ್ಯರು ಈ ಕಥೆಗಳಿಂದ ಕಲಿತ ಪಾಠ ಎಂತ ಮಹತ್ವದೆಂದರೆ ಆಹಾರದ ಪವಿತ್ರತೆ. ಈ ಕಥೆಗಳು ಆಹಾರವನ್ನ ದೈವಿಕ ಕೊಡುಗೆಯಾಗಿ ಗೌರವಿಸಬೇಕೆಂದು ಕಲಿಸುತ್ತವೆ. ಆಹಾರವಿಲ್ಲದೆ ಜೀವನ ಅಸಾಧ್ಯವೆಂದು ಒತ್ತಿ ಹೇಳುತ್ತವೆ ಎಂದು ಹೇಳಿದ್ದಾರೆ. ಶಿವಶಕ್ತಿಯ ಸಮತೋಲನ. ಶಿವನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಅನ್ನಪೂರ್ಣೇಶ್ವರಿಯು ಭೌತಿಕ ಪೋಷಣೆಯು ಜೀವನದ ಸಂಪೂರ್ಣತೆಗೆ ಅಗತ್ಯ ಎಂಬ ಸಂದೇಶವನ್ನ ನೀಡುತ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿ
ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನಲ್ಲಿ ಇರುವ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಸಂಬಂಧಿಸಿದ ಸ್ಥಳೀಯ ಕಥೆಯೊಂದರ ಪ್ರಕಾರ ದೇವಿಯು ಈ ಪ್ರದೇಶದ ಜನರಿಗೆ ಕ್ಷಾಮದ ಸಂದರ್ಭದಲ್ಲಿ ಆಹಾರವನ್ನ ಒದಗಿಸಿದಳು. ಆಕೆಯ ಕೃಪೆಯಿಂದ ಈ ಪ್ರದೇಶವು ಸಮೃದ್ಧವಾಯಿತು ಮತ್ತು ಈ ದೇವಾಲಯವು ಆಹಾರದ ದೇವತೆಯ ಸ್ಥಾನವಾಗಿ ಪ್ರಸಿದ್ಧವಾಯಿತು ಎಂದು ಹೇಳಲಾಗಿದೆ. ಇಂದಿಗೂ ಈ ದೇವಾಲಯದಲ್ಲಿ ಭಕ್ತರಿಗೆ ದಿನವೂ ಅನ್ನಪ್ರಸಾದ ವಿತರಿಸಲಾಗುತ್ತದೆ. ಒಟ್ಟಾರೆ ಅನ್ನಪೂರ್ಣೇಶ್ವರಿಯ ಪುರಾಣಗಳ ಪ್ರಕಾರ ಆಹಾರ, ಕೃತಜ್ಞತೆ ಮತ್ತು ಆಧ್ಯಾತ್ಮಿಕತೆಯ ಸಂಪರ್ಕವನ್ನ ತೋರಿಸುತ್ತವೆ. ಈ ಕಥೆಗಳು ಭಕ್ತರಿಗೆ ಆಹಾರದ ಮೌಲ್ಯವನ್ನ ಗೌರವಿಸಲು, ದಾನ ಮಾಡಲು ಮತ್ತು ದೇವಿಯ ಕೃಪೆಗಾಗಿ ಪ್ರಾರ್ಥಿಸಲು ಪ್ರೇರೇಪಿಸುತ್ತವೆ. ಕಾಶಿಯಿಂದ ಹೊರನಾಡಿನವರೆಗೆ ಈ ಕಥೆಗಳು ದೇವಿಯ ಸಾರ್ವತ್ರಿಕ ಮಹತ್ವವನ್ನ ಸಾರುತ್ತವೆ ಎಂದು ಹೇಳಲಾಗಿದೆ.